ತಮ್ಮ ಕರ್ಮಭೂಮಿ ರಾಮನಗರದಿಂದಲೇ ಕುಮಾರಸ್ವಾಮಿಯವರು ಮತ್ತೆ ಚುನಾವಣೆಗೆ ಇಳಿಯೋದ್ರ ಬಗ್ಗೆ ಈಗ ಚರ್ಚೆ ಜೋರಾಗ್ತಾ ಇದೆ. ಇವತ್ತು ರಾಮನಗರದಲ್ಲಿ ಮಾತನಾಡಿದಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ಗೆ ನೇರ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿ ನಡೆಸಿರ್ತಕ್ಕಂಥ ಕುಮಾರಸ್ವಾಮಿ ಅಧಿಕಾರ ಮತ್ತು ಸ್ಪರ್ಧೆಯ ಬಗ್ಗೆ ಕೂಡ ಇವತ್ತು ಅವರ ಮಾತಿನಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ HDK ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ರಾಜಕೀಯ ಬದ್ಧವೈರಿಗಳ ಟಾಕ್ ವಾರ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ರಾಜ್ಯ ರಾಜಕೀಯಕ್ಕೆ HDK ಎಂಟ್ರಿ ಫಿಕ್ಸ್. ಅಖಾಡಕ್ಕಿಳಿಯುವ ಮುನ್ನವೇ ಕುಮಾರಸ್ವಾಮಿ ಫುಲ್ ಆಕ್ಟಿವ್. ರಾಜಕೀಯದ ಬದ್ಧವೈರಿ ವಿರುದ್ಧ ರಣ ವಾಗ್ದಾಳಿ. ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಪಂಥಾಹ್ವಾನ. ರಾಜ್ಯ ರಾಜಕೀಯಕ್ಕೆ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರವೇಶ ಬಗ್ಗೆ ಚರ್ಚೆ ಜೋರಾಗ್ತಿದೆ. ನಿನ್ನೆ ಹಾಸನ ಸಮಾವೇಶದಲ್ಲಿ ನಿಖಿಲ್ ಸಹ ಸುಳಿವು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಇಂದು ಕರ್ಮಭೂಮಿ ರಾಮನಗರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯ ರಾಜಕಾರಣ ಪ್ರವೇಶಕ್ಕೆ ವೇದಿಕೆ ಅಣಿಗೊಳಿಸಿದ್ದಾರೆ. ಹೌದು, ತಮ್ಮ ರಾಜಕೀಯ ಬದ್ಧವೈರಿ ಹಳೆಯ ಜೋಡೆತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಏಕವಚನದಲ್ಲಿ ವಾಗ್ದಾಳಿ ನಡೆಸುವ ಮೂಲಕ ಅಖಾಡಕ್ಕಿಳಿಯುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟ ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿಗೆ ನೇರ ಪಂಚ್ ಕೊಟ್ಟಿದ್ದಾರೆ. ಆತನೊಂದಿಗೆ ಚರ್ಚೆ ಅನವಶ್ಯಕ. ನಾನು ಆ ವ್ಯಕ್ತಿ ಜೊತೆ ಹೋಲಿಕೆ ಮಾಡಿಕೊಳ್ಳಲ್ಲ. ನಾನು ಕಲ್ಲು ಬಂಡೆ ಒಡೆದು ಜೀವನ ಮಾಡಿಲ್ಲ. ನಾನು ಯಾರ ಜಮೀನನ್ನೂ ಕಬಳಿಸಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅವತ್ತು ನಾನು 2006ರಲ್ಲಿ ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ನನಗೆ ಮಾತಾಡಲು ಚಪಲ, ಅವರಿಗೆ ಲೂಟಿ ಚಪಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ. ಇನ್ನು ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದಲ್ಲಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆಶಿ ತಮ್ಮ ಮೊನ್ನೆ ಏನೋ ಹೇಳವ್ನೆ, ನಮಗೆ ಮಾತನಾಡುವ ಚಪಲ ಅಂದವನೆ. ಹೌದು, ನನಗೆ ಮಾತಾಡುವ ಚಪಲ, ಅವರಿಗೆ ಲೂಟಿ ಚಪಲ ಎಂದು ತಿಳಿದಿದ್ದಾರೆ. ಅಲ್ಲದೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನನ್ನನ್ನ ರಾಮನಗರದಿಂದ ಯಾರೂ ಓಡಿಸಲು ಆಗಲ್ಲ. 2028ಕ್ಕೆ ನಿಜವಾದ ರಾಮರಾಜ್ಯ ತರುವುದು ಶತಸಿದ್ಧ ಎಂದು ಕರ್ಮಭೂಮಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮಾತಾಡಿದ್ರೆ ಚಪಲ ಅಂತ ಇದೆ. ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಿ ಮಾತಾಡೋದೇ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ಇದು ಶಾಶ್ವತ. 2 ವರ್ಷ ನಾವೇನು ಕೇಳೋದ ಬೇಕಾಗಿಲ್ಲ. ಒತ್ತುಡ್ಸಕ್ ತಯಾರಾಗವ್ರ ಜನ. ಈ ಸರ್ಕಾರ ಎಷ್ಟು ಬೇಗ ಕಿತ್ತೆಸಿಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮ್ಗೆ 2,000 ರೂಪಾಯಿ ನನ್ನ ತಾಯಿದರು ಕೊಡ್ತಾ ಇದ್ದೀವಿ, ಉಪಕೊಟ್ಟ ಬಸ್ ಪಾಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಇದೆಯಲ್ಲ, ಇದು ಎಲ್ಲ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾರೆ ನನ್ನ ತಾಯಿದರನ್ನೇ. ಮುಂದಿನ ಚುನಾವಣೆ ನಾನು ಗೊತ್ತಿದೆ. ನನಗೆ ಇರ್ತಕ್ಕಂಥ ನನ್ನ ಜನ, ನೀವು ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ಇದಕ್ಕಿಂತ ನಾನು ಏನು ಹೇಳೋದಿಲ್ಲ. ನನ್ನನ್ನೇನು ಇವರೇನು ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ. ಇವರೇನು ಓಡಿಸಕ್ಕಾಗಲಿ, ನೋಟಿಫಿಕೇಶನ್ ಆಗಲಿ, ಏನಾದ್ರೂ. ಈ ಮಧ್ಯೆ ಹುಟ್ಟೂರು ದೊಡ್ಡಾಲಹಳ್ಳಿಯಲ್ಲಿ ಡಿಕೆಶಿ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಾಕಿದ ಸವಾಲನ್ನು ನಾನು ಸ್ವೀಕರಿಸುತ್ತೇನೆ. ಇಲ್ಲಿ ನಾನಾಗಲಿ ಕುಮಾರಸ್ವಾಮಿ ಆಗಲಿ ಪರ್ಮನೆಂಟ್ ಅಲ್ಲ. ನಾವು ತೆಗೆದುಕೊಂಡ ತೀರ್ಮಾನ ಮಾತ್ರ ಪರ್ಮನೆಂಟ್ ಆಗಿ ಉಳಿಯುತ್ತದೆ. ನಾನು ನುಡಿದಂತೆ ನಡೆಯುತ್ತೇನೆ. ರಾಜಕಾರಣ ಮಾಡಿದ್ದು ಕುಮಾರಸ್ವಾಮಿಯೇ ಎಂದಿದ್ದಾರೆ. ಅಲ್ಲದೆ ಜನರೇ ನನ್ನ ಆಸ್ತಿ, ನನ್ನ ಆಸ್ತಿಯನ್ನೆಲ್ಲ ಇವರಿಗೆ ಬಿಟ್ಟಿದ್ದೇನೆ ಎಂದು ಹೇಳಿದ್ದಾರೆ. ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನುಡಿದಂತೆ ನಡೀತೀವಿ. ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರೂ ಮುಂದಕ್ಕೆ ನಮ್ಮ ಜನ್ರೇಷನ್ ಯಾರು ನೆನೆಸ್ಕೊಳ್ತದೆ. ಸೊ ಇವರೇ ನನ್ನ ಆಸ್ತಿ. ಇಲ್ಲೇನು ನನ್ನ ಆಸ್ತಿ ಏನಿಲ್ಲ, ಇಲ್ಲಿ ಎಲ್ಲ ಇವರೇ ಆಸ್ತಿ. ಎಲ್ಲ ಆಸ್ತಿ ಎಲ್ಲ ಇವರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಕೂಲ್ಗಿಲ್ಲೆಲ್ಲ ಏನರಪ್ಪ ಎಲ್ಲ ಸ್ಕೂಲ್ಗೆಲ್ಲ ಇಲ್ಲೆಲ್ಲ ಸ್ಕೂಲೆಲ್ಲ ನೋಡಿ ನೀವು. ಸ್ಕೂಲು ಹಾಸ್ಟ್ಲದೆಲ್ಲ ನಂದೇ ಜಾಸ್ತಿ. ಅದನ್ನೆಲ್ಲ ನಮ್ಮ ತಾತ ಮುತ್ತಾತನ ಕಾಲ ನಮ್ಮ ಅಜ್ಜಿದ್ದ ಹೆಸರು ಇದ್ದಿದ್ದು ಆಸ್ತಿನೇ. ಮಕ್ಕಳೇ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರೂ ತೊಗೊಳೋದಿಲ್ಲ. ಅದಕ್ಕೆಲ್ಲ ಬದುಕು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ರಾಮನಗರದಿಂದ HDK ಅಖಾಡಕ್ಕೆ ಕುಮಾರಸ್ವಾಮಿಗೆ ಶುಭ ಕೋರಿದ ಡಿಕೆಶಿ.
ಇನ್ನು ಕರ್ಮಭೂಮಿ ರಾಮನಗರದಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಎಚ್ಡಿಕೆ ಸುಳಿವು ನೀಡಿದ್ರು. ರಾಮನಗರ ಮಂದಿ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ರು. 4 ಚುನಾವಣೆಯಲ್ಲಿ ಜನರೇ ಗೆಲ್ಲಿಸಿದ್ರು. ನನ್ನ ಅಂತಿಮವಾದ ದಿನಗಳು, ಹೋರಾಟಗಳು ರಾಮನಗರದಲ್ಲೇ ಎಂದ ಕುಮಾರಸ್ವಾಮಿಗೆ ಡಿಕೆಶಿ ವಿಶ್ ಮಾಡಿದ್ದಾರೆ. ಕುಮಾರಸ್ವಾಮಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹರಸಿದ್ದಾರೆ. ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು. ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜನ. ಆದರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯಿತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆ, ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಒಟ್ಟಾರೆ ಡಿಕೆ ಬ್ರದರ್ಸ್ ವರ್ಸಸ್ ಎಚ್ಡಿಕೆ ಕದನ ವಿರಾಮಕ್ಕೆ ಬ್ರೇಕ್ ಬಿದ್ದಂತಾಗಿದ್ದು, ರಾಮನಗರ ಅಂಗಳದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಜಟಾಪಟಿ ಜೋರಾಗುವ ಎಲ್ಲ ಮುನ್ಸೂಚನೆಗಳು ಇವತ್ತಿನ ಬೆಳವಣಿಗೆ ನೀಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.